ಇಂಗ್ಲೆಂಡ್ನಲ್ಲಿ ನಡೆದ ಅಂಡರ್-19 ಯೂತ್ ಟೆಸ್ಟ್ನಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿ ಆಯುಷ್ ಮಾತ್ರಿ ಹೊಸ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಚೆಲ್ಮ್ಫೋರ್ಡ್ನ ಕೌಂಟಿ ಗ್ರೌಂಡ್ನಲ್ಲಿ ನಡೆದ ಇಂಗ್ಲೆಂಡ್ ಅಂಡರ್-19 ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 80 ರನ್ ಬಾರಿಸಿದ್ದ ಆಯುಷ್ ದ್ವಿತೀಯ ಇನ್ನಿಂಗ್ಸ್ನಲ್ಲಿ 126 ರನ್ ಚೆಚ್ಚಿದ್ದಾರೆ. ಇದಕ್ಕೂ ಮುನ್ನ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆಯುಷ್ ಬ್ಯಾಟ್ನಿಂದ 134 ರನ್ಗಳು ಮೂಡಿಬಂದಿತ್ತು. ಈ ಮೂಲಕ ಎರಡು ಟೆಸ್ಟ್ ಪಂದ್ಯಗಳಲ್ಲಿ ಭಾರತದ ಯಂಗ್ ಬ್ಯಾಟರ್ ಕಲೆ ಹಾಕಿದ್ದು ಬರೋಬ್ಬರಿ 340 ರನ್ನುಗಳು. ಅದು ಕೂಡ 103.65ರ ಸ್ಟ್ರೈಕ್ ರೇಟ್ನಲ್ಲಿ. ಇದರೊಂದಿಗೆ ಯೂತ್ ಟೆಸ್ಟ್ನಲ್ಲಿ ಅತ್ಯಧಿಕ ಸ್ಟ್ರೈಕ್ ರೇಟ್ನ 300ಕ್ಕೂ ಅಧಿಕ ರನ್ಗಳನ್ನು ಗಳಿಸಿ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ಈ ಮೊದಲು ಭರ್ಜರಿ ದಾಖಲೆ ನ್ಯೂಜಿಲೆಂಡ್ನ ಬ್ರೆಂಡನ್ ಮೆಕಲಮ್ ಹೆಸರಿನಲ್ಲಿತ್ತು. 2001ರಲ್ಲಿ ನಡೆದ ಯೂತ್ ಟೆಸ್ಟ್ನಲ್ಲಿ ಮೆಕಲಮ್ 3 ಪಂದ್ಯಗಳ ಮೂಲಕ 455 ರನ್ ಕಲೆ ಹಾಕಿದ್ರು. ಈ ವೇಳೆ ಅವರ ಸ್ಟ್ರೈಕ್ ರೇಟ್ 95.58 ಇತ್ತು. ಇದೀಗ 103.65ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ ಯೂತ್ ಟೆಸ್ಟ್ನಲ್ಲಿ ಆಯುಷ್ ಮಾತ್ರೆ ಹೊಸ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಇದೀಗ 24 ವರ್ಷಗಳ ನಂತರ ಆಯುಷ್ ಮಾತ್ರೆ ಈ ದಾಖಲೆಯನ್ನ ಅಳಿಸಿ ಹಾಕಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಎರಡನೇ ಯೂತ್ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ 80 ರನ್ ಬಾರಿಸಿದ್ದ ಆಯುಷ್ ದ್ವಿತೀಯ ಇನ್ನಿಂಗ್ಸ್ನಲ್ಲಿ 126 ರನ್ ಚೆಚ್ಚಿದ್ದಾರೆ. ಈ ಮೂಲಕ 170 ಎಸೆತಗಳಲ್ಲಿ 121.17 ಸ್ಟ್ರೈಕ್ ರೇಟ್ನಲ್ಲಿ 206 ರನ್ ಗಳಿಸಿ ಹೊಸ ಇತಿಹಾಸ ಬರೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂಗ್ಲೆಂಡ್ನಲ್ಲಿ ನಡೆದ ಅಂಡರ್-19 ಯೂತ್ ಟೆಸ್ಟ್ನಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿ ಆಯುಷ್ ಮಾತ್ರಿ ಹೊಸ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಚೆಲ್ಮ್ಫೋರ್ಡ್ನ ಕೌಂಟಿ ಗ್ರೌಂಡ್ನಲ್ಲಿ ನಡೆದ ಇಂಗ್ಲೆಂಡ್ ಅಂಡರ್-19 ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 80 ರನ್ ಬಾರಿಸಿದ್ದ ಆಯುಷ್ ದ್ವಿತೀಯ ಇನ್ನಿಂಗ್ಸ್ನಲ್ಲಿ 126 ರನ್ ಚೆಚ್ಚಿದ್ದಾರೆ. ಇದಕ್ಕೂ ಮುನ್ನ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆಯುಷ್ ಬ್ಯಾಟ್ನಿಂದ 134 ರನ್ಗಳು ಮೂಡಿಬಂದಿತ್ತು. ಈ ಮೂಲಕ ಎರಡು ಟೆಸ್ಟ್ ಪಂದ್ಯಗಳಲ್ಲಿ ಭಾರತದ ಯಂಗ್ ಬ್ಯಾಟರ್ ಕಲೆ ಹಾಕಿದ್ದು ಬರೋಬ್ಬರಿ 340 ರನ್ನುಗಳು. ಅದು ಕೂಡ 103.65ರ ಸ್ಟ್ರೈಕ್ ರೇಟ್ನಲ್ಲಿ. ಇದರೊಂದಿಗೆ ಯೂತ್ ಟೆಸ್ಟ್ನಲ್ಲಿ ಅತ್ಯಧಿಕ ಸ್ಟ್ರೈಕ್ ರೇಟ್ನ 300ಕ್ಕೂ ಅಧಿಕ ರನ್ಗಳನ್ನು ಗಳಿಸಿ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ಈ ಮೊದಲು ಭರ್ಜರಿ ದಾಖಲೆ ನ್ಯೂಜಿಲೆಂಡ್ನ ಬ್ರೆಂಡನ್ ಮೆಕಲಮ್ ಹೆಸರಿನಲ್ಲಿತ್ತು. 2001ರಲ್ಲಿ ನಡೆದ ಯೂತ್ ಟೆಸ್ಟ್ನಲ್ಲಿ ಮೆಕಲಮ್ 3 ಪಂದ್ಯಗಳ ಮೂಲಕ 455 ರನ್ ಕಲೆ ಹಾಕಿದ್ರು. ಈ ವೇಳೆ ಅವರ ಸ್ಟ್ರೈಕ್ ರೇಟ್ 95.58 ಇತ್ತು. ಇದೀಗ 103.65ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ ಯೂತ್ ಟೆಸ್ಟ್ನಲ್ಲಿ ಆಯುಷ್ ಮಾತ್ರೆ ಹೊಸ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಇದೀಗ 24 ವರ್ಷಗಳ ನಂತರ ಆಯುಷ್ ಮಾತ್ರೆ ಈ ದಾಖಲೆಯನ್ನ ಅಳಿಸಿ ಹಾಕಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಎರಡನೇ ಯೂತ್ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ 80 ರನ್ ಬಾರಿಸಿದ್ದ ಆಯುಷ್ ದ್ವಿತೀಯ ಇನ್ನಿಂಗ್ಸ್ನಲ್ಲಿ 126 ರನ್ ಚೆಚ್ಚಿದ್ದಾರೆ. ಈ ಮೂಲಕ 170 ಎಸೆತಗಳಲ್ಲಿ 121.17 ಸ್ಟ್ರೈಕ್ ರೇಟ್ನಲ್ಲಿ 206 ರನ್ ಗಳಿಸಿ ಹೊಸ ಇತಿಹಾಸ ಬರೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂಗ್ಲೆಂಡ್ನಲ್ಲಿ ನಡೆದ ಅಂಡರ್-19 ಯೂತ್ ಟೆಸ್ಟ್ನಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿ ಆಯುಷ್ ಮಾತ್ರಿ ಹೊಸ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಚೆಲ್ಮ್ಫೋರ್ಡ್ನ ಕೌಂಟಿ ಗ್ರೌಂಡ್ನಲ್ಲಿ ನಡೆದ ಇಂಗ್ಲೆಂಡ್ ಅಂಡರ್-19 ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 80 ರನ್ ಬಾರಿಸಿದ್ದ ಆಯುಷ್ ದ್ವಿತೀಯ ಇನ್ನಿಂಗ್ಸ್ನಲ್ಲಿ 126 ರನ್ ಚೆಚ್ಚಿದ್ದಾರೆ. ಇದಕ್ಕೂ ಮುನ್ನ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆಯುಷ್ ಬ್ಯಾಟ್ನಿಂದ 134 ರನ್ಗಳು ಮೂಡಿಬಂದಿತ್ತು. ಈ ಮೂಲಕ ಎರಡು ಟೆಸ್ಟ್ ಪಂದ್ಯಗಳಲ್ಲಿ ಭಾರತದ ಯಂಗ್ ಬ್ಯಾಟರ್ ಕಲೆ ಹಾಕಿದ್ದು ಬರೋಬ್ಬರಿ 340 ರನ್ನುಗಳು. ಅದು ಕೂಡ 103.65ರ ಸ್ಟ್ರೈಕ್ ರೇಟ್ನಲ್ಲಿ. ಇದರೊಂದಿಗೆ ಯೂತ್ ಟೆಸ್ಟ್ನಲ್ಲಿ ಅತ್ಯಧಿಕ ಸ್ಟ್ರೈಕ್ ರೇಟ್ನ 300ಕ್ಕೂ ಅಧಿಕ ರನ್ಗಳನ್ನು ಗಳಿಸಿ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ಈ ಮೊದಲು ಭರ್ಜರಿ ದಾಖಲೆ ನ್ಯೂಜಿಲೆಂಡ್ನ ಬ್ರೆಂಡನ್ ಮೆಕಲಮ್ ಹೆಸರಿನಲ್ಲಿತ್ತು. 2001ರಲ್ಲಿ ನಡೆದ ಯೂತ್ ಟೆಸ್ಟ್ನಲ್ಲಿ ಮೆಕಲಮ್ 3 ಪಂದ್ಯಗಳ ಮೂಲಕ 455 ರನ್ ಕಲೆ ಹಾಕಿದ್ರು. ಈ ವೇಳೆ ಅವರ ಸ್ಟ್ರೈಕ್ ರೇಟ್ 95.58 ಇತ್ತು. ಇದೀಗ 103.65ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ ಯೂತ್ ಟೆಸ್ಟ್ನಲ್ಲಿ ಆಯುಷ್ ಮಾತ್ರೆ ಹೊಸ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಇದೀಗ 24 ವರ್ಷಗಳ ನಂತರ ಆಯುಷ್ ಮಾತ್ರೆ ಈ ದಾಖಲೆಯನ್ನ ಅಳಿಸಿ ಹಾಕಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಎರಡನೇ ಯೂತ್ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ 80 ರನ್ ಬಾರಿಸಿದ್ದ ಆಯುಷ್ ದ್ವಿತೀಯ ಇನ್ನಿಂಗ್ಸ್ನಲ್ಲಿ 126 ರನ್ ಚೆಚ್ಚಿದ್ದಾರೆ. ಈ ಮೂಲಕ 170 ಎಸೆತಗಳಲ್ಲಿ 121.17 ಸ್ಟ್ರೈಕ್ ರೇಟ್ನಲ್ಲಿ 206